ದೆಹಲಿಯ ಕೆಂಪುಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಡಾಕ್ಟರ್ ಮುಜಾಮಿಲ್ ವಿಚಾರಣೆ ವೇಳೆ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. ಇನ್ನು ಜನವರಿಯಲ್ಲಿಯೇ ಬ್ಲಾಸ್ಟ್ಗೆ ರಕ್ಕಸರು ಸಂಚನ್ನ ರೂಪಿಸಿದ್ರು. ಗಣರಾಜ್ಯೋತ್ಸವದಂದೇ ದಾಳಿಗೆ ಉಗ್ರರಿಂದ ಪ್ಲಾನ್ ಮಾಡಿಕೊಂಡಿದ್ದಾರೆ. ಇನ್ನು ಕೆಂಪುಕೋಟೆಗೆ ಭೇಟಿ ನೀಡಿದ್ದ ಡಾಕ್ಟರ್ ಮುಜಾಮಿಲ್ ಶಕೀಲ್ ಇನ್ನು ಆತ್ಮಾಹುತಿ ದಾಳಿಕೋರ ಉಮರ್ ಮುಜಾಮಿಲ್ ಭೇಟಿಯನ್ನ ನೀಡಿದ್ದಾರೆ. ಇನ್ನು ದೆಹಲಿ ಪ್ರಮುಖ ಸ್ಥಳಗಳಿಗೆ ಈ ಇಬ್ರು ಕೂಡ ಭೇಟಿಯನ್ನ ಕೊಟ್ಟಿರ್ತಾರೆ. ಬಿಗಿ ಭದ್ರತೆ ಹಿನ್ನೆಲೆಯಲ್ಲಿ ಜನವರಿ ರಿಪಬ್ಲಿಕ್ ಡೇ ಪ್ಲಾನ್ ಕೂಡ ಫೇಲ್ ಆಗಿರ್ತಾರೆ. ಇನ್ನು ಈ 5 ಜನ ಡಾಕ್ಟರ್ಸ್ ನಲ್ಲಿ ಇಬ್ಬರು ದಾಳಿಕೋರರು ರಿಪಬ್ಲಿಕ್ ಗಣರಾಜ್ಯೋತ್ಸವದಂದು ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ. ಆದ್ರೆ ಜನವರಿಯಲ್ಲಿಗೆ ಬ್ಲಾಸ್ಟ್ಗೆ ಈ ರಕ್ಕಸರು ಸಂಚನ್ನ ರೂಪಿಸಿದ್ರು. ಗಣರಾಜ್ಯೋತ್ಸವದಂದೇ ದಾಳಿಗೆ ಉಗ್ರರಿಂದ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ. ಕೆಂಪುಕೋಟೆಗೆ ಭೇಟಿ ನೀಡಿದ್ದ ಡಾಕ್ಟರ್ ಮುಜಾಮಿಲ್ ಶಕೀಲ್ ಹಾಗೆ ಆತ್ಮಾಹುತಿ ದಾಳಿಕೋರ ಉಮರ್ ಇವರಿಬ್ರು ಕೂಡ ರಿಪಬ್ಲಿಕ್ ಡೇ ಇಂದ ಕೆಂಪುಕೋಟೆಯ ಬಳಿ ಓಡಾಡ್ಕೊಂಡಿರ್ತಾರೆ. ರಿಪಬ್ಲಿಕ್ ಡೇ ದಿನಾನೇ ಬಾಂಬ್ ಬ್ಲಾಸ್ಟ್ ಮಾಡಬೇಕು ಅನ್ನೋದು ಇವರ ಪ್ಲಾನ್ ಕೂಡ ಆಗಿರುತ್ತೆ. ಆದ್ರೆ ಬಿಗಿ ಭದ್ರತೆ ಹಿನ್ನೆಲೆಯಲ್ಲಿ ಆ ಡೇ ಪ್ಲಾನ್ ಕ್ಯಾನ್ಸಲ್ ಕೂಡ ಆಗಿರುವಂತದ್ದು. ಇವರಿಬ್ರು ಕೂಡ ಗಣರಾಜ್ಯೋತ್ಸವ ದಿನ ಹಿಂದೆ ಮುಂದೆ 2 ದಿನವೂ ಕೂಡ ಕೆಂಪುಕೋಟೆಯ ಬಳಿ ಓಡಾಡ್ಕೊಂಡಿರ್ತಾರೆ. ಇನ್ನು ಅದಷ್ಟೇ ಅಲ್ಲದೆ ಆ ರಿಪಬ್ಲಿಕ್ ಡೇ ದಿನಾನೂ ಕೂಡ ಕೆಂಪುಕೋಟೆಯ ಒಳಗಡೆನೂ ಕೂಡ ಬಹಳಷ್ಟು ರೌಂಡ್ಸ್ ಕೂಡ ಹೊಡೆದಿರ್ತಾರೆ. ಆದ್ರೆ ಆ ದಿನ ಬಿಗಿ ಭದ್ರತೆ ಹಿನ್ನೆಲೆಯಲ್ಲಿ ಇವರ ಪ್ಲಾನ್ ಕೂಡ ಫೇಲ್ ಆಗಿರುವಂತದ್ದು. ಇನ್ನು ದೆಹಲಿಯ ಕೆಂಪುಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಮುಜಾಮಿಲ್ ವಿಚಾರಣೆ ವೇಳೆ ಸ್ಫೋಟಕ ಮಾಹಿತಿಗಳು ಒಂದೊಂದಾಗಿಯೇ ಈಗ ಬಯಲಾಗ್ತಾ ಇರುವಂತದ್ದು. ಈಗಾಗಲೇ ಎನ್ಐಎ ಅಧಿಕಾರಿಗಳು ಕೂಡ 4 ಜನರನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ. ಒಬ್ಬೊಬ್ಬರನ್ನ ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ. ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಒಂದೊಂದು ಮಾಹಿತಿಗಳು ಕೂಡ ಬಯಲಾಗ್ತಾ ಇರುವಂತದ್ದು. ಈ ಡಾಕ್ಟರ್ ಮುಜಾಮಿಲ್ ವಿಚಾರಣೆ ವೇಳೆ ಸ್ಫೋಟಕ ಮಾಹಿತಿಗಳು ಬಹಿರಂಗವಾಗಿದೆ. ಗಣರಾಜ್ಯೋತ್ಸವದಂದೇ ದಾಳಿಗೆ ಈ ಉಗ್ರರು ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ. ಆ ದಿನ ಬಿಗಿ ಭದ್ರತೆ ಹಿನ್ನೆಲೆಯಲ್ಲಿ ಪ್ಲಾನ್ ಕೂಡ ಕ್ಯಾನ್ಸಲ್ ಆಗಿರುತ್ತೆ. ಪ್ಲಾನ್ ಕೂಡ ಫೇಲ್ ಆಗಿರೋದ್ರಿಂದ ಈ ದಿನ ಅವರಿಗೆ ಪ್ಲಾನ್ ಕೂಡ ವರ್ಕೌಟ್ ಆಗಿರುವಂತದ್ದು. ಇನ್ನು ಕೆಂಪುಕೋಟೆಯ ಯಾವೆಲ್ಲ ಜನನಿಬಿಡ ಪ್ರದೇಶಗಳಿರ್ತವೆ, ದೇವಸ್ಥಾನಗಳ ಹತ್ರ ಹಾಗೆ ಮಾರ್ಕೆಟ್ ಹತ್ರ, ಇವೆಲ್ಲವೂ ಕೂಡ ಇವರ ಟಾರ್ಗೆಟ್ ಕೂಡ ಆಗಿರುತ್ತವೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಡಾಕ್ಟರ್ ಮುಜಾಮಿಲ್ ಮೊಬೈಲ್ ನಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. ಇನ್ನು ದೀಪಾವಳಿ ಹಬ್ಬದ ವೇಳೆ ಸ್ಫೋಟಕ್ಕೆ ಈ ಉಗ್ರರು ಸಂಚನ್ನ ರೂಪಿಸಿದ್ರು. ಜನದಟ್ಟಣೆಯ ಮಾರ್ಕೆಟ್ ಇವರಿಗೆ ಟಾರ್ಗೆಟ್ ಆಗಿರುವಂತದ್ದು. ಪ್ಲಾನ್ ವಿಫಲವಾಗಿದ್ದಕ್ಕೆ ಕೆಂಪುಕೋಟೆಯಲ್ಲಿ ಬ್ಲಾಸ್ಟ್ ಮಾಡೋದಕ್ಕೆ ಇವರೆಲ್ಲ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ. ಆದ್ರೆ ಕೊನೆ ಕ್ಷಣದಲ್ಲಿ ಕಾರು ಸ್ಫೋಟ ಮಾಡಿರುವ ಡಾಕ್ಟರ್ ಉಮರ್ ಇನ್ನು ಫರೀದಾಬಾದ್ ಕೇಸಲ್ಲಿ ಈಗಾಗಲೇ ಮುಜಾಮಿಲ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಇನ್ನು ಮುಜಾಮಿಲ್ ಮೊಬೈಲ್ ನಲ್ಲಿ ಬ್ಲಾಸ್ಟ್ ಬಗ್ಗೆ ಚಾಟಿಂಗ್ ಕೂಡ ಮಾಡಿರುವಂತದ್ದು. ಇನ್ನು ಆತನ ಮೊಬೈಲ್ ನಲ್ಲಿ ಒಂದೊಂದು ಸ್ಫೋಟಕ ಮಾಹಿತಿಗಳು ಕೂಡ ಈಗಾಗಲೇ ಬಹಿರಂಗವಾಗ್ತಾ ಇರುವಂತದ್ದು. ದೀಪಾವಳಿ ಹಬ್ಬದ ದಿನವೇ ಇವರೆಲ್ಲರೂ ಕೂಡ ಸ್ಫೋಟ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ. ಗಣರಾಜ್ಯೋತ್ಸವ ದಿನಾನೂ ಕೂಡ ಇವರು ಪ್ಲಾನ್ ಮಾಡ್ಕೊಂಡಿರ್ತಾರೆ. ಆ ದಿನಾನೂ ವಿಫಲವಾಗಿರುತ್ತೆ. ತದನಂತರ ದೀಪಾವಳಿ ದಿನ ಇವರು ಬಾಂಬ್ ಬ್ಲಾಸ್ಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಅದು ಕೂಡ ವಿಫಲವಾಗಿರುವಂತದ್ದು. ಆದ್ರೆ ಜನದಟ್ಟಣೆಯ ಮಾರ್ಕೆಟ್ ಟಾರ್ಗೆಟ್ ಅನ್ನ ಮಾಡಿದ್ರು. ಆದ್ರೆ ಪ್ಲಾನ್ ವಿಫಲವಾಗಿದ್ದಕ್ಕೆ ಕೆಂಪುಕೋಟೆಯಲ್ಲಿ ಬ್ಲಾಸ್ಟ್ ಮಾಡೋದಕ್ಕೆ ಇವರೆಲ್ಲರೂ ಕೂಡ ಸಂಚನ್ನ ರೂಪಿಸಿರ್ತಾರೆ. ಆದ್ರೆ ಕೊನೆ ಕ್ಷಣದಲ್ಲಿ ಕೈ ಕೊಡುತ್ತೆ. ಕೊನೆ ಕ್ಷಣದಲ್ಲಿ ಕಾರು ಸ್ಫೋಟ ಮಾಡಿರುವ ಡಾಕ್ಟರ್ ಉಮರ್ ಫರೀದಾಬಾದ್ ಕೇಸಲ್ಲಿ ಈಗಾಗಲೇ ಮುಜಾಮಿಲ್ನನ್ನ ಎನ್ಐಎ ಅಧಿಕಾರಿಗಳು ಕೂಡ ಅರೆಸ್ಟ್ ಮಾಡಿರುವಂತದ್ದು. ಮುಜಾಮಿಲ್ ಮೊಬೈಲ್ನಲ್ಲಿ ಬ್ಲಾಸ್ಟ್ ಬಗ್ಗೆ ಚಾಟಿಂಗ್ ಆಗಿರುತ್ತೆ. ಇನ್ನು ಇವರೆಲ್ಲ ಪ್ರೀ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಡೆಡ್ಲಿ ಡಾಕ್ಟರ್ಸ್ ಅಂತಾನೆ ಹೇಳ್ಬೋದು. ಇವರು ಸಾಕಷ್ಟು ಎಲ್ಲೆಲ್ಲಿ ಪ್ಲಾನ್ ಮಾಡಬೇಕು, ಎಲ್ಲೆಲ್ಲಿ ಬ್ಲಾಸ್ಟ್ ಮಾಡಬೇಕು ಅನ್ನೋದನ್ನ ಇವರೆಲ್ಲರೂ ಕುತ್ಕೊಂಡು ಸಂಚನ್ನ ರೂಪಿಸಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಅದಷ್ಟೇ ಅಲ್ಲದೆ ಇವರು ವಾಟ್ಸಪ್ ಚಾಟ್ನಲ್ಲೂ ಕೂಡ ಚಾಟಿಂಗ್ ಮಾಡಿರ್ತಾರೆ. ಇನ್ನು ಗಣರಾಜ್ಯೋತ್ಸವ ದಿನ, ದೀಪಾವಳಿ ಹಬ್ಬದ ದಿನ, ಇನ್ನು ತದನಂತರ ಜನನಿಬಿಡ ಪ್ರದೇಶಗಳು ಹಾಗೆ ಹಿಂದೂ ದೇವಾಲಯಗಳೇ ಇವೆಲ್ಲವೂ ಕೂಡ ಇವರ ಟಾರ್ಗೆಟ್ ಆಗಿರುತ್ತವೆ ಅನ್ನೋದು ಗೊತ್ತಾಗ್ತಾ ಇದೆ. ಆದರೆ ಕೊನೆ ಕ್ಷಣದಲ್ಲಿ ಡಾಕ್ಟರ್ ಉಮರ್ ಎಂಬ ಉಗ್ರ ಕಾರಿನಲ್ಲಿಯೇ ಸ್ಫೋಟ ಮಾಡಿರುವಂತದ್ದು.